ನಮಸ್ಕಾರ. ಕರ್ನಾಟಕ ರೈತ ಮಹಿಳೆ ಹೇಮಲತಾಗೆ ಅಲ್ಲೊಂದಷ್ಟು ಅವಮಾನವಾಯ್ತಾ ಅಥವಾ ರೈತ ಮಹಿಳೆ ಅವಮಾನವಾಗಿರುವಂತಹ ರೈತ ಮಹಿಳೆ ಸೋಲನ್ನು ಒಪ್ಪಿಕೊಂಡ್ರ? ಅಲ್ಲಿರುವಂತಹ ಜಡ್ಜಸ್ ನಿಮಗೆ ಆಕೆಯನ್ನು ಜಡ್ಜ್ ಮಾಡಲು ನೀವು ನಾಲಾಯಕ್, ನಿಮಗೆ ಯೋಗ್ಯತೆ ಇಲ್ಲ ಎನ್ನುವಂಥ ವಿಚಾರದ ಬಗ್ಗೆ ನಿಮ್ಮ ಮುಂದೆ ಮಾತಾಡಕ್ಕೆ ಬಂದು ಏನಪ್ಪ ಅಂದ್ರೆ, ಕರ್ನಾಟಕದೊಳಗೆ ಬಿಗ್ ಬಾಸ್ ಸೀಸನ್ 13ರ ಅಗ್ನಿ ಪರೀಕ್ಷೆ ನಡೆಯಕೈತಿ. ಅಲ್ಲಿ ಹೇಮಲತಾ ಎನ್ನುವಂತಹ ಒಬ್ಬ ರೈತ ಮಹಿಳೆ ಅದರ. ಅಂದ್ರೆ ರೈತ ಮಹಿಳೆ ಅಂದ್ರೆ ಆಕೆ ಕೇವಲ ರೈತ ಮಹಿಳೆ ಅಲ್ಲ, ಇಲ್ಲಿ ರೈತರಿಗೆ ಒಂದು ಅವಕಾಶವನ್ನು ಕೊಡಬೇಕಾಗಿತ್ತು. ಯಾಕಪ್ಪ ಅಂದ್ರೆ ಸಾಮಾನ್ಯ ಜನರಲ್ಲಿ ಅಧಿಕವಾಗಿ ಕರ್ನಾಟಕದಲ್ಲಾಗಿರ್ಬೋದು, ಭಾರತ ದೇಶದೊಳಗಾಗಿರ್ಬೋದು, ಇನ್ನೂ ಇತರ ದೇಶದೊಳಗಾಗಿರ್ಬೋದು, ಭಾರತ ದೇಶದೊಳಗೆ ರೈತರೇ ದೇಶದ ಬೆನ್ನೆಲುಬು ಎನ್ನುವಂತಹ ಒಂದು ನುಡಿ ಕೇಳಿದಿರಿ ನೀವು. ಅಂದ್ರೆ ಇವತ್ತು ದೇಶದಲ್ಲಿ ಎಲ್ಲರೂ ಅನ್ನ ತಿಂತಾ ಇದ್ದಾರೆ ಅಂದ್ರೆ ಅದು ರೈತ ಮಹಿಳೆಯರಿಂದ, ರೈತ ನಾಯಕರುಗಳಿಂದ, ರೈತರಾದಂತಹ ವ್ಯಕ್ತಿಗಳಿಂದ, ರೈತ ಜನರಿಂದ. ಸೊ ಹಾಗೆ ಅವ್ರಿಗೆ ಆಲ್ರೆಡಿ ನೀವು ಒಂದು ಅವಕಾಶ ಕೊಡಬೇಕಾಗಿತ್ತು. ಆದರೂ ಕೂಡ ಅಗ್ನಿ ಪರೀಕ್ಷೆಯಲ್ಲಿ ಅವಕಾಶವನ್ನು ಕೊಟ್ಟಿದ್ದೀರಿ, ತೊಂದರೆ ಇಲ್ಲ. ಬಟ್ ಅವರನ್ನು ನೇರವಾಗಿ ಆಯ್ಕೆ ಮಾಡಬಹುದಾಗಿತ್ತು ನೀವು. ಯಾಕಪ್ಪ ಅಂದ್ರೆ ಆಕೆ ಸಾಮಾನ್ಯ ಮಹಿಳೆ ಅಲ್ಲ, ಕೇವಲ ರೈತ ಮಹಿಳೆ ಅಲ್ಲ, ಅದ್ಭುತವಾಗಿರುವಂಥ ಕಲೆ ಇರುವಂತಹ ಮಹಿಳೆ. ಹಾಡನ್ನು ಹಾಡ್ತಾಳ, ಯಾವ ಭಾಷೆಯಲ್ಲಿ ಬೇಕೋ ಆ ಭಾಷೆಯಲ್ಲಿ ಹಾಡನ್ನು ಹಾಡ್ತಾಳ. ಇಂಗ್ಲೀಷ್ ಭಾಷೆಯಲ್ಲಿ ಅದ್ಭುತವಾಗಿ ಹಾಡು ಹೇಳ್ತಾಳ. ದೇವರ ಪಂಚಾಮೃತಗಳನ್ನು ಭಾಳ ಮಸ್ತ್ ಹೇಳ್ತಾಳ. ಅದ್ರ ಬಗ್ಗೆ ಆಕೆಯ ಬಗ್ಗೆ ಹೇಳ್ತಕ್ಕಂಥಲ್ಲೂ ಕೂಡ ನಾನು ಕೂಡ ಕೀಳು ಮಟ್ಟದ ವ್ಯಕ್ತಿ ಆಗಿಬಿಡ್ತೀನಿ ಆಕೆಯ ಬಗ್ಗೆ ಹೇಳಿದ್ರೆ. ಅಷ್ಟೊಂದು ಕಲೆ ಇರುವಂತಹ ವ್ಯಕ್ತಿ, ಅಷ್ಟೊಂದು ಕಲೆ ಇರುವಂತಹ ಮಹಿಳೆ. ಮತ್ತು ಸಂಗೀತವೇನು ಅನ್ನಿಸಿರುವಂತ ಹಾಕೊಂಡವರು ಟೈಟಲ್ ಒಳಗೆ ನೀವು ನೋಡ್ಬೋದು ಬೇಕಾರೆ. ಹೇಮಲತಾ ಜಯಣ್ಣ ಎನ್ನುವಂಥ ಇನ್ಸ್ಟಾಗ್ರಾಮ್ ಐಡಿ ಐತೆ, ಅಲ್ಲಿ ಕೇವಲ 95 ವಿಡಿಯೋಗಳನ್ನು ಬಿಟ್ಟಿದ್ದಾರೆ. 53,000 ಫಾಲೋವರ್ಸ್ ಇದ್ದಾರೆ. ಅದ್ಭುತವಾಗಿರುವಂತಹ ಪ್ರಸಿದ್ಧಿ ಇದ್ದಾರೆ ಸೋಷಿಯಲ್ ಮೀಡಿಯಾದೊಳಗೆ. ಸೊ ಆದ್ರೆ ಅವರಿಗೆ ಒಂದು ಅವಕಾಶಗಳು ಕಡಿಮೆ ಸಿಕ್ಕದ. ಬಟ್ ಅವರಿಗಿರುವಂತಹ ಕಲೆಗೆ, ಅವರಲ್ಲಿರುವಂತಹ ಒಂದು ಪ್ರತಿಭೆಗೆ ನೀವೇನು ಅಲ್ಲಿ 4 ಮಂದಿ ಕುಂತಿರಲ್ಲ, ನಿಮಗೆ ಅವ್ರ ಬಗ್ಗೆ ಮಾತನಾಡೋಕ್ಕೆ ಯೋಗ್ಯತೆ ಇಲ್ಲ. ಅವ್ರನ್ನ ಅಗ್ನಿ ಪರೀಕ್ಷೆಯಲ್ಲಿ ಪದೇ ಪದೇ ಪರೀಕ್ಷೆ ಮಾಡುವಂಥದ್ದು ಕೂಡ ನಿಮಗೆ ಯೋಗ್ಯತೆ ಇಲ್ಲ. ಯಾಕಪ್ಪ ಅಂದ್ರೆ ನಿಮ್ಮ 4 ಮಂದಿಗಿಂತ ಆಕೆ ಹತ್ರ ಅದ್ಭುತವಾಗಿರುವಂಥ ಪ್ರತಿಭೆ ಇದೆ. ಆ ಮಹಿಳೆಗಿರುವಂಥ ಅದ್ಭುತ ಪ್ರತಿಭೆ ನಿಮ್ಮ 4 ಮಂದಿ ಯಾರಿಗೂ ಇಲ್ಲ. ನಿಮ್ಮಲ್ಲಿ ಏನು ಪ್ರತಿಭೆ ಅದು ಹೇಳ್ರಿ. ನೀವು ಅಗ್ನಿ ಪರೀಕ್ಷೆ ಜಡ್ಜ್ ಆಗಿರಿ, ಯಾರನ್ನು ಆಯ್ಕೆ ಮಾಡ್ಕೋಬೇಕು ನೋಡೋ. ಉಳಿದಂಥವ್ರು ಎಲ್ಲರಿಗೂ ರಿಕ್ವೆಸ್ಟ್ ಮಾಡಿಕೊಂಡು ನೀವು ಹೇಳಿದ್ದೇ ನಡಿಬೇಕನ್ನುವಂತಹ ದಾರಿ ಒಳಗೆ ನಡೆಯಕತ್ತೀರಿ ನೀವು. ಇದು ತಪ್ಪಿದು. ಸುಮ್ಮನೆ ಕರೆದು ಬಿಡೋದು. ಪಾಪ ಹೆಣ್ಮಗಳು ಕೊನೆಗೂ ಇದೆಲ್ಲ ಕಿರಿಕಿರಿಯಪ್ಪ, ಇಷ್ಟು ಕಿರಿಕಿರಿ ಆಗಿ ಇನ್ನೊಬ್ಬರು ಮನಸ್ಸಿಗೆ ನೋವು ಮಾಡ್ಲಾರ್ದಂಗೆ ನಾನೇ ಹೊರಗೆ ಹೋಗ್ಬಿಡ್ಬೇಕಂತೇಳಿ ಸೋಲನ್ನು ಒಪ್ಕೊಳಕತ್ತಿ ಬಿಟ್ಟಾಳ. ಅಂದ್ರೆ ನೀವೇ ಪ್ರಶ್ನೆ ಮಾಡಕತ್ತೀರಿ. ಮೊದಲೇ ದಿನ ಇಂಗ್ಲೀಷ್ ಮಾತಾಡಿದಾಗ ವಿನಯ್ ಅವರು ಸಿಳ್ಳೆ ಹೊಡೆದ್ರು, ಸಂಗೀತ ಅವರು ಚಪ್ಪಾಳೆ ಹೊಡೆದ್ರು, ಎಲ್ಲರೂ ಕೂಡ ಶಾಕ್ ಮೇಲೆ ಶಾಕ್ ಆದ್ರು ಜಡ್ಜಸ್ಗಳು. ಬಟ್ ನೀವು ಮಾಡ್ತಕ್ಕಂಥ ಚೂತ್ಯಾದಗದು ಏನಪ್ಪ ಅಂತಂದ್ರೆ 60 ಮಂದಿನ ಸೆಲೆಕ್ಷನ್ ಮಾಡಿವಿ, ಅದರೊಳಗೆ 4 ಮಂದಿನ ಕಳಿಸ್ತೀವಿ ಅಂತಿದ್ರಿ, ಈಗ 3 ಮಂದಿನ ಅಂತೀರಿ, ಈಗ 2 ಮಂದಿನ ಅನ್ನಕತ್ತೀರಿ. ಅದ್ರಾಗ ಮತ್ತೆ ಪದೇ ಪದೇ ಜಗಳ ಹಚ್ಚಿ ಅಲ್ಲಿ ಒಂದು ಸ್ವಲ್ಪ ಕಾಮೆಂಟ್ರಿ ಮಾಡಿಸಿ ಅದು ಏನೇನೋ ಹುಚ್ಚುಚ್ಚಾಕಾರ ಮಾಡಿಸಿ ಅಗ್ನಿ ಪರೀಕ್ಷೆಯಿಂದ ಮತ್ತು ಬಿಗ್ ಬಾಸ್ ಮನೆಗೆ ಕಳ್ಸಕ್ಕೆ ಮತ್ತೆ ಬೇರೆ ಬೇರೆ ಟಾಸ್ಕ್ಗಳಂತ ಏನು ಹೇಳಿರಿ ಆ ಮಾತಿನ ಪ್ರಕಾರ ನಡ್ಕೊಳ್ರಿ. ಇಲ್ಲ ಸರಿಸಾಮಾನ್ಯರನ್ನು ಕರೆಸೋದಾದರೆ ಸರಿಸಾಮಾನ್ಯರನ್ನೇ ಕರೆಸಿರಿ. ಪ್ರತಿಭೆಗಳಿರುವಂಥ ವ್ಯಕ್ತಿಗಳು ಯಾರು ಕೂಡ ಜನಸಾಮಾನ್ಯರಲ್ಲ, ಅವರು ನಿಜವಾದ ಪ್ರತಿಭೆಗಳವರು. ಅವನೇನು ಗಿಲ್ಲಿಸ್ ದಾಖಲೆ ಮಾಡಿದ್ನಲ್ಲ ಆ ಹುಡುಗ ಆಗಿರ್ಬೋದು, ಅಥವಾ ಅವ್ನು ರ್ಯಾಪ್ ಸಾಂಗ್ ಆಡಿ ತಲೆ ಬೋಳಿಸ್ಕೊಂಡು ಮೀಸೆ ಬೋಳಿಸ್ಕೊಂಡಲ್ಲ ಆ ಹುಡುಗ ಆಗಿರ್ಬೋದು, ಮತ್ತು ಈ ಜಯಮ್ಮ ಹೇಮಲತಾ ಜಯಣ್ಣ ಅನ್ನೋರು ಕೂಡ ಇವರು ಸಾಮಾನ್ಯ ಪ್ರತಿಭೆಗಳಲ್ಲ, ನಿಮಗಿಂತ ದೊಡ್ಡ ಪ್ರತಿಭೆಗಳವರು, ಅದ್ಭುತವಾಗಿರುವಂಥ ಪ್ರತಿಭೆಗಳು. ಇವರಿಗೆ ಅವಕಾಶ ಕೊಡಲಿಕ್ಕೆ, ಜಡ್ಜ್ ಮಾಡಲಿಕ್ಕೆ ನೀವು ನಾಲಾಯಕರು ಅಥವಾ ಅಯೋಗ್ಯರು ಎನ್ನುವಂಥ ಮಾತನ್ನು ಪದೇ ಪದೇ ಹೇಳ್ತಾ ಇದ್ದೀನಿ ನೀವು. ಯಾಕಪ್ಪ ಅಂದ್ರೆ ಆಕೆಯಲ್ಲಿರುವಂತಹ ಇಂಗ್ಲೀಷ್ ಕಲೆಗೆ, ಆಕೆಯಲ್ಲಿರುವಂಥ ಸಂಗೀತ ಕಲೆಗೆ ನಿಮ್ಮಲ್ಲಿ ಯಾರಿಗೂ ಕೂಡ ಕಲೆ ಇಲ್ಲ. ಇಷ್ಟರಲ್ಲಿ ಯಾರೋ ಒಬ್ಬರು ಚಂದನ್ ಶೆಟ್ಟಿ ಮತ್ತು ಶ್ರುತಿ ಅವರಿಗೆ ಒಂದಷ್ಟು ಕಲೆ ಇರಬಹುದು ಅಂತ ಅನ್ಕೊಂಡಿದ್ದೀನಿ. ಯಾಕಂದ್ರೆ ಹಲವಾರು ಸಿನಿಮಾಗಳನ್ನು ಮಾಡಿದ್ದಾರೆ, ಹಲವಾರು ಸಾಂಗ್ಗಳನ್ನು ಬರೆದಿದ್ದಾರೆ, ಅದರ ಜೊತೆಗೆ ಹಾಡಿದ್ದಾರೆ ಚಂದನ್ ಶೆಟ್ಟಿ. ಇವರಿಬ್ಬರಿಗೆ ಒಂದಷ್ಟು ಕಲೆ ಇದೆ. ನೀವಿಬ್ಬರು ಏನಿದ್ರಲ್ಲ ವಿನಯ್ ಮತ್ತು ಸಂಗೀತ, ನೀವು ಅನ್ಫಾಲ್ಡ್, ನೀವು ಯಾವುದಕ್ಕೂ ಉಪಯೋಗ ಇಲ್ಲದಂತ ನೀ 2 ಸಿನಿಮಾ ಮಾಡಿ ವಿನಯ್ ಗೌಡ, ನೀ ಸಂಗೀತ ಶೃಂಗೇರಿ ನೀನಾದ್ರೂ 2 ಸಿನಿಮಾ ಮಾಡಿ ಏನು ದೊಡ್ಡ ಫೇಮಸ್ ಆಗಿಲ್ಲ. ನೀವು ಯಾವ ಅಷ್ಟು ಅದ್ಭುತವಾಗಿರುವಂತಹ ಜನರಲ್ಲಿ ನಂಬಿಕೆ ಉಳಿಯುವಂತಹ ಯಾವುದೇ ಸಿನಿಮಾಗಳು ಕೂಡ ಹೊರಗೆ ಬಂದಿಲ್ಲ. ನಿಮ್ಮಿಂದ ಕನ್ನಡ ಚಿತ್ರರಂಗಕ್ಕೆ ಯಾವುದೇ ಕೂಡ ಪ್ರಶಸ್ತಿಗಳು ಸಿಕ್ಕಿಲ್ಲ. ಇದು ಮಾತ್ರ ಸತ್ಯವಾಗಿರ್ತಕ್ಕಂಥ ಮಾತು. ಬಟ್ ಆ ಮಹಿಳೆ ಆಡುವಂತಹ ಪ್ರತಿಯೊಂದು ಹಾಡು ನೀವು ಕೇಳಬೇಕು. ಇಂಗ್ಲೀಷ್ನೊಳಗೆ ಹಾಡ್ತಾರೆ, ಇಂಗ್ಲೀಷ್ನೊಳಗೆ ಆಡ್ತಾಳ, ಶಾಸ್ತ್ರೀಯ ಸಂಗೀತವನ್ನು ಆಡ್ತಾಳ, ಆಮೇಲೆ ಈ ಎಲ್ಲ ರೀತಿಯ ಸಂಗೀತಗಳನ್ನು ಮತ್ತು ಅಚ್ಚುಕಟ್ಟಾಗಿ ಕನ್ನಡ ಭಾಷೆಯನ್ನು ಮಾತನಾಡುವಂತಹ ಮತ್ತು ಸುಸಂಸ್ಕೃತ ಹೆಣ್ಣುಮಗಳಾಕಿ ಒಬ್ಬ ಸೌಭಾಗ್ಯವತಿ ಹೇಗಿರ್ತಾಳ ಹಂಗಿದಾಳ. ತಾಳಿಯನ್ನು ಹಚ್ಕೊಂಡು ನಿಮ್ಮಂಗ ಹುಚ್ಚುಚ್ಚಾಕಾರ ಮಾತಾಡೋಕ್ಕಂತ ಹುಚ್ಚುಚ್ಚಾಕಾರ ಮಾಡಲಿಲ್ಲ ಆಕೆ. ನೋಡಿರ್ಬೇಕಾದ್ರೆ ಇವತ್ತಿನ ಪ್ರೋಮೋದೊಳಗೆ ನೋಡಿರ್ಬೋದು ನೀವು. ಆಕೆ ಹೇಳುವಂಥದ್ದು ಏನಪ್ಪ ಅಂದ್ರೆ, ಸರ್ ನಾನು ಬಿಗ್ ಬಾಸ್ ಆಡಲಿಕ್ಕೆ ಬಂದೆ, ಬಟ್ ಇಷ್ಟು ಕಷ್ಟ ಇರುತ್ತಂತ ಗೊತ್ತಿಲ್ಲ. ಯಾಕಪ್ಪ ಅಂದ್ರೆ ಆಕೆಯ ಮನಸ್ಸಿನಲ್ಲಿ ಒಂದು ನೋವಾದ. ಯಾಕಂದ್ರೆ ಇಲ್ಲಿ ಇನ್ನೊಬ್ಬರನ್ನ ಹೀಯಾಳಿಸಿ ನಾನು ಬದುಕಬೇಕಲ್ಲ, ಇನ್ನೊಬ್ಬರನ್ನ ತುಳಿದು ಬೇಕು ಅಂತಲೇ ಇಲ್ಲದೆ ಇರುವಂತಹ ಒಂದು ಟಾಸ್ಕ್ಗಳನ್ನು ಹೆಂಗೆ ತೊಗೊಳಕ್ಕೆ ಸಾಧ್ಯ ಹೇಳು? ಅವ್ರ ಜೊತೆಗೆ ಈಕೆ ಟಾಸ್ಕ್ ಆಡಿಲ್ಲ, ಅವ್ರ ಜೊತೆಗೆ ಏನು ಜಗಳ ಇಲ್ಲ, ಮನಸ್ತಾಪ ಇಲ್ಲ, ಹೆಂಗೆ ಹೇಳ್ಬೇಕು ಹೇಳಲ್ಲಿ? ಈಗಲೇ ಹೇಳ್ಬಿಟ್ರೆ ಅದು ಹೆಂಗಾಗತ್ತಂತ. ಯಾವುದೋ ಸುಮ್ಮನೆ ಕಾರಣ ಹೆಂಗೆ ಕೊಡೋಕ್ಕಾಗತ್ತೆ ರೀ? ನೀವು ನೋಡಿದ್ರೆ ಕಾರಣ ಕೊಡಿ, ಸರಿಯಾದ ಕಾರಣ ಕೊಡಿ, ಹಂಗಾರ ಡಿಸ್ಮಿಸ್ ಮಾಡ್ರಿ, ಅವ್ರನ್ನ ನಾಮಿನೇಟ್ ಮಾಡ್ರಿ. ಯಾಕೆ ಮಾಡಾಕತ್ತೀರಿ ಹುಚ್ಚುಚ್ಚಾಕಾರಿ ಇವೆಲ್ಲ? ಕೇವಲ ಕೆಲವೇ ನಿಮಿಷಗಳಲ್ಲಿ ಒಂದು ಪ್ರತಿಭೆಗೆ ಅವಕಾಶ ಕೊಟ್ಬಿಟ್ರೆ ಆಕೆ ಎಲ್ಲವನ್ನೂ ಹೇಳ್ಬಿಡ್ಬೇಕಾ? ಹೆಂಗದಿರೋ ನೀವೆಲ್ಲ?
ನಿಮ್ಮ ಮನೆ ಬರಕ್ಕೆ ನೀವು ಬಿಗ್ ಬಾಸ್ ಮಾಡೋದು 100 ದಿನ ಇದ್ರೆ ನಿಮಗೆ ಒಂದು ನಾಮಿನೇಟ್ ಸರಿಯಾಗಿ ಮಾಡಕ್ಕೆ ಬರಲಿಲ್ಲ. ಇಲ್ಲಿ ಬಂದ್ಬಿಟ್ಟು ಆ ಹೆಣ್ಮಗಳಿಗೆ ಕಚ್ಚಿಬಿಟ್ರಿ. ನಿಜವಾಗ್ಲೂ ಇದು ರೈತ ಮಹಿಳೆಗೆ ಮತ್ತು ಅದ್ಭುತವಾದಂಥ ಪ್ರತಿಭೆಗೆ ಮಾಡತಕ್ಕಂಥ ಅವಮಾನ ಇದು. ನೀವು ನಿಜವಾಗ್ಲೂ ಆಕೆಯನ್ನು ನೇರವಾಗಿ ಬಿಗ್ ಬಾಸ್ ಮನೆಗೆ ಕಳಿಸ್ಬೇಕು. ಆಕೆಯ ಸಾಧನೆ ಕಂಡು, ಆಕೆಯಲ್ಲಿರುವಂಥ ಪ್ರತಿಭೆಯನ್ನು ಕಂಡು, ಆಕೆ ಇರುವಂಥ ಕ್ಷೇತ್ರವನ್ನು ಕಂಡು, ಆಕೆ ಇರುವಂಥ ಕ್ಷೇತ್ರ ರೈತ ಬಳಗ, ಆ ರೈತ ಬಳಗದಿಂದ ಮತ್ತು ಆಕೆಯಲ್ಲಿರುವಂತಹ ಪ್ರತಿಭೆಯ ಮೂಲಕ ಸೀದಾ ಡೈರೆಕ್ಟ್ ಬಿಗ್ ಬಾಸ್ ಮನೆಗೆ ಕಳಿಸ್ಬೇಕು. ಆದರೂ ಕೂಡ ನಿಮ್ಮ ಒಂದು ಚೂತೆ ಅದಗದವನ್ನ ಆ ಬಿಗ್ ಬಾಸ್ ಟೀಮ್ನವ್ರು ಏನು ಹೇಳಿಕೊಟ್ಟಾರ ಅವರ ಒಂದು ಹಿಂಬಾಲಿಕೆಯನ್ನು ಬಿಡವಲ್ರಿ. ನೀವು ನಿಮ್ಮದೇ ಫೈನಲ್ಲು, ನೀವು ಅರ್ಥ ಮಾಡ್ಕೊಳ್ರಿ. ಯಾರನ್ನ ಕಳಿಸ್ಬೇಕು, ಯಾರನ್ನ ಬಿಡ್ಬೇಕು, ಅವ್ರು ಬಿಟ್ಟು ಬಿಡ್ರಿ ಉಳ್ಕೋದವ್ರನ್ನ. ಅವೆಲ್ಲ ಜಗಳ ಮಾಡಕ್ಕೆ ಬಂದವ, ಅವೆಲ್ಲ ಕಾಂಟ್ರವರ್ಸಿ ಮಾಡಕ್ಕೆ ಬಂದ, ಅವರೆಲ್ಲ ನಿಮಗೆ TRP ಎಬ್ಬಿಸ್ಕೊಡ್ತಾರ. ಬಟ್ ಮಾನವೀಯತೆಯ ಮೂಲಕ, ಮಾನವೀಯತೆ ದೃಷ್ಟಿಯಿಂದ ಒಂದು ಅವಕಾಶ ಕೊಡಬೇಕು, ಒಳ್ಳೆ ಕ್ಷೇತ್ರದಲ್ಲಿರುವಂಥ ಒಂದು ಅವಕಾಶ ಕೊಡಬೇಕು, ಒಳ್ಳೆ ಪ್ರತಿಭೆಗೆ ಒಂದು ಅವಕಾಶ ಕೊಡಬೇಕು ಅನ್ನೋದಾದರೆ ಅದು ಹೇಮಲತಾ ಜಯಣ್ಣ ಅವರಿಗೆ ಮಾತ್ರ ನೀವು ಅವಕಾಶ ಕೊಡಬೇಕು. ಬೇರೆಯವ್ರಿಗೆ ಯಾರಿಗೂ ಕೂಡ ಅವಕಾಶ ಕೊಡಬಾರ್ದು. ಯಾಕಪ್ಪ ಅಂದ್ರೆ 10ನೇ ಕ್ಲಾಸ್, ಕೇವಲ 40 ವರ್ಷದಲ್ಲಿರುವಂತಹ ಕುಣಿಗಲ್ ಪ್ರತಿಭೆ ಅದು. ಸೊ ಆ ಕುಣಿಗಲ್ ಕ್ಷೇತ್ರದಲ್ಲಿರುವಂಥ ಅವರಿಗೆ ರೈತ ಮಹಿಳೆ ಮತ್ತು ಆಕೆಯ ಜೀವನ ಅದ್ಭುತವಾಗಿರುವಂಥದ್ದು, ಯಾವುದೇ ಆಡಂಬರವಿಲ್ಲದೆ, ಯಾವುದೇ ಮೇಕಪ್ ಇಲ್ಲದೆ, ತನ್ನ ಜೀವನ ಶೈಲಿಯಲ್ಲಿ ತಾನೇ ಹೇಗಿರುತ್ತಾಳೆ ಹಾಗೆಯೇ ಅತ್ಯುತ್ತಮವಾಗಿ ತೋರಿಸಿಕೊಳ್ಳಬಲ್ಲಂತಹ ಒಬ್ಬ ವ್ಯಕ್ತಿ ಆಕೆ. ಸೊ ಹಂಗಾಗಿ ಆ ಮಹಿಳೆಯನ್ನು ಗೌರವಿಸ್ರಿ, ಆ ಮಹಿಳೆಗೆ ಸೀದಾ ಡೈರೆಕ್ಟ್ ಪಾಸ್ ಕೊಡ್ರಿ, ಡೈರೆಕ್ಟ್ ಬಿಗ್ ಬಾಸ್ ಮನೆಗೆ ಕಳಿಸುವಂಥ ಪ್ರಯತ್ನ ನಿಮ್ಮದಾಗಬೇಕು. ಇಲ್ಲಪ್ಪ ಅಂದ್ರೆ ಆಕೆಯನ್ನು ಬೆಳೆಸುವಂಥ ಧೈರ್ಯ, ಆಕೆಯನ್ನು ಬೆಳೆಸಿ ಏಕೆ ಬೆಳೆಸಬೇಕನ್ನೋದು ನಮ್ಗೆ ಗೊತ್ತದ. ಸೊ ಅಂಥ ಪ್ರತಿಭೆಗಳು, ದಯವಿಟ್ಟು ಪ್ರತಿಭೆಗಳಾಗಿ ನೋಡಿ, ಸಾಮಾನ್ಯ ವ್ಯಕ್ತಿಗಳಾಗಿ ನೋಡಬಾಡ್ರಿ. ನೀವು ಸಾಮಾನ್ಯ ವ್ಯಕ್ತಿಗಳ ರೀತಿಯಲ್ಲಿ ವರ್ತನೆ ಮಾಡ್ತಾ ಇದ್ದೀರಿ. ನಾನು ಹೇಳಿದ್ನೆಲ್ಲ ಪದೇ ಹೇಳ್ತಾ ಇದ್ದೀನಿ. ಆಕೆಯನ್ನು ಜಡ್ಜ್ ಮಾಡಲಿಕ್ಕೆ ನೀವು 4 ಮಂದಿ ಕೂಡ ನಾಲಾಯಕ್ ಜಡ್ಜ್ಗಳು. ಪದೇ ಹೇಳಬಲ್ಲೆ. ನಿಜವಾಗ್ಲೂ ಆಕೆ ಪ್ರತಿಭಾವಂತೆ ಹೆಣ್ಮಗಳು. ಸೊ ಆಕೆಗೆ ಅವಕಾಶವನ್ನು ಕೊಡ್ರಿ, ತಪ್ಪು ಅಪಾರ್ಥಗಳನ್ನು ಮಾಡ್ಕೋಬೇಡ್ರಿ. ಯಾಕಪ್ಪ ಅಂದರೆ ಜನಸಾಮಾನ್ಯರು ಅಂದ ಬಳಿಕ ನೀವು ಏನೂ ಇಲ್ಲದಿರುವಂಥ ವ್ಯಕ್ತಿಗೂ ಕೊಡಬಹುದು. ಬಟ್ ಅದ್ರ ಜೊತೆಗೆ ಪ್ರತಿಭೆ ಇದೆಯಲ್ಲ, ಜೊತೆಗೆ ಆಕೆ ಇರುವಂಥ ಕ್ಷೇತ್ರ, ರೈತ ಕ್ಷೇತ್ರ ಇದೆಯಲ್ಲ, ಆ ಕ್ಷೇತ್ರಕ್ಕೆ ಗೌರವವನ್ನು ಕೊಡಬೇಕು. ಆಕೆಯಲ್ಲಿರುವಂಥ ಪ್ರತಿಭೆಗೆ ಗೌರವವನ್ನು ಕೊಡಬೇಕು. ಆ ಪ್ರತಿಭೆಯ ಮುಖಾಂತರ ಬಿಗ್ ಬಾಸ್ ಮನೆಗೆ ಆಕೆಗೆ ಕಳಿಸ್ರಿ, ಅಥವಾ ಬಿಗ್ ಬಾಸ್ ಪಾಸನ್ನು ಕೊಡ್ರಿ. ಕರೆಕ್ಟ್ ಸೆಲೆಕ್ಷನ್ ಮಾಡ್ತೀರಿ. ನಿಮಗಿರ್ತಕ್ಕಂಥ ಈಗೇನು ಕಳ್ಕೊಂಡಿರಿ ನೀವು ಗೌರವ, 4 ಮಂದಿ ಟ್ರೋಲ್ ಆಗೋದ್ರ ಮುಖಾಂತರ. ಸರ್ಕಲ್ ವಿಜ್ಞಾನಿ ವಿನಯ್ ಗೌಡ, ಅದನ್ನು ಅರ್ಥ ಮಾಡ್ಕೋ. ಡೈರೆಕ್ಟ್ ಪಾಸ್ ಕೊಟ್ಬಿಡು. ನಿನಗೆ ಆ ಧೈರ್ಯ ಆದ, ನನ್ನಿಂದ ನೀನು ಡೈರೆಕ್ಟ್ ಪಾಸ್ ಅಂತ ಹೇಳಿಬಿಡು. ಅದನ್ನು ಮಾಡ್ರಿ. ನೀವಿಬ್ಬರು ಮಹಿಳೆಯರು, ನೀವು ಅರ್ಥ ಮಾಡ್ಕೊಳ್ರಿ. ರೈತ ಮಹಿಳೆ, ಒಬ್ಬ ಮಹಿಳೆ ರೈತತನವನ್ನು ಮಾಡೋದ್ರ ಮುಖಾಂತರ ಬದುಕುವುದು ಎಷ್ಟು ಕಷ್ಟ ಐತೆ ಅನ್ನೋದು ನಿಮ್ಗೆ ಅರ್ಥ ಆಗ್ತದೆ. ನಿಮ್ಗೆ ಅರ್ಥ ಆಗಲ್ಲ. ನೀವು ಮೇಕಪ್ ಪಡ್ಕೊಂಡು ನೀವು ಅಲ್ಲಿ ಕುಂತಿರ್ತೀರಿ. ನಿಮ್ಗೆ ಏನೈತೆ ಕೇವಲ ಒಟ್ಟು ಜಗಳ ಹಚ್ಚಬೇಕು, ಪ್ರೋಮೋಗಳು ಬಿಡಬೇಕು, ಪ್ರೋಮೋಗಳ ಮುಖಾಂತರ ಜನರು ಅದ್ರ ಬಗ್ಗೆ ಮಾತಾಡಬೇಕು. ಆವಾಗಲೇ ನೀವು ಸೆಲೆಕ್ಷನ್ ಮಾಡೋದು. ಇದು ಸರಿಯಾದ ರೀತಿ ಸೆಲೆಕ್ಷನ್ ಅಲ್ಲ. ಬಿಗ್ ಬಾಸ್ ನಿಜವಾಗ್ಲೂ ತಪ್ಪನ್ನು ಮಾಡ್ತಾ ಇದ್ದೀರಿ. ಈ ಅಗ್ನಿ ಪರೀಕ್ಷೆ ಹೇಳ್ತಾ ಇದ್ದೀನಿ. ಹೇಮಣ್ಣ ಅಥವಾ ಹೇಮಲತಾ ಜಯಣ್ಣ ಅವರು ಏನಾದರೂ ಬಿಗ್ ಬಾಸ್ ಮನೆಗೆ ಹೋಗಲಪ್ಪ, ಇದೊಂದು ರೀತಿಯ ಧೋರಣೆ ಆಗ್ತದೆ, ಇದೊಂದು ರೀತಿ ಅನ್ಯಾಯ ಆಗ್ತದೆ. ಈ ಹುಚ್ಚುಚ್ಚಾಕಾರ ಮಾಡೋಟ್ರನ್ನ ಸಿಂಪತಿ, ಏನಾರು ಒಂದು ತಾಯಿ ಸತ್ತಿದ್ದು, ತಂಗಿ ಸತ್ತಿದ್ದು, ಅಣ್ಣ ಸತ್ತಿದ್ದು, ಇವೆಲ್ಲ ಹೇಳಿಬಿಟ್ರೆ ಅಂಥವ್ರಿಗೆ ಅವಕಾಶ ಕೊಟ್ಟು ಬಿಡ್ತಾರೆ. ನಿಜವಾದ ಪ್ರತಿಭೆ, ನಿಜವಾದ ವ್ಯಕ್ತಿತ್ವ, ನಿಜವಾದ ಕಲೆ ಇರುವಂತಹ ಮತ್ತು ನಿಜವಾದ ರೈತ ಮಹಿಳೆಗೆ ನೀವು ಅವಕಾಶ ಕೊಡೋದಿಲ್ಲ ಅಂತ ಸತ್ಯವಾಗಲೂ ಸಾಬೀತಾಗ್ತದೆ. ಅದನ್ನು ಅರ್ಥ ಮಾಡಿಕೊಂಡು ಒಂದು ಅವಕಾಶ ಕೊಡ್ರಿ ಅಂತ ಹೇಳ್ತಾ, ಈ ಒಂದು ಹೇಮಲತಾ ಮತ್ತು ಜಯಣ್ಣ ಎನ್ನುವಂಥ ಒಂದು ಇನ್ಸ್ಟಾಗ್ರಾಮ್ ಪೇಜ್ ಇದೆ, ಅದರಲ್ಲಿ ನೀವು ಕೂಡ ಎಲ್ಲರೂ ಫಾಲೋ ಮಾಡ್ರಿ, ಆಕೆ ಪ್ರತಿಭೆಯನ್ನು ಬೆಳೆಸ್ರಿ ಅಂತ ಹೇಳ್ತಾ, ಈ ವಿಡಿಯೋ ಬಗ್ಗೆ ನಿಮಗೆ ಏನು ಅನಿಸ್ತಕ್ಕಂತೆ ಕಮೆಂಟ್ ಮಾಡ್ರಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.